ಹೋಗಿದ್ವಿ. ಆಂಗಲ್ ಅಂದ್ರೆ ಏನು ಮತ್ತೆ ಆಂಗಲ್ಸ್ ಅಲ್ಲಿ ಯಾವ ಟೈಪ್ಸ್ ಬರುತ್ತೆ ಅಂತ ನಾವು ನೋಡ್ತಾ ಹೋಗಿದ್ವಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಸ್ಟ್ರೇಟ್ ಆಂಗಲ್ ಅಂದ್ರೇನು, ರೈಟ್ ಆಂಗಲ್ ಅಂದ್ರೇನು, ಅಕ್ಯೂಟ್ ಆಂಗಲ್ ಅಂದ್ರೇನು, ಆಬ್ಟ್ಯೂಸ್ ಆಂಗಲ್ ಅಂದ್ರೇನು, ರಿಫ್ಲೆಕ್ಸ್ ಆಂಗಲ್ ಅಂದ್ರೇನು, ಕಂಪ್ಲೀಟ್ ಆಂಗಲ್ ಅಂದ್ರೇನು ಅಂತ ನೋಡ್ತಾ ಹೋಗೋಣ. ಅವಕ್ಕೆ ಡಿಗ್ರಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಅದರ ಡಿಗ್ರಿ ಎಷ್ಟು, ಅದಕ್ಕೆ ನಾವು ಯಾಕೆ ಸ್ಟ್ರೇಟ್ ಆಂಗಲ್, ಈಗ ಸ್ಟ್ರೇಟ್ ಆಂಗಲ್ ಇದೆ ಅದಕ್ಕೆ ಯಾಕೆ ನಾವು ಸ್ಟ್ರೇಟ್ ಆಂಗಲ್ ಅಂತೀವಿ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 2 ಲೈನ್ಸ್ ಅಂಡ್ ಆಂಗಲ್ಸ್, ಟೈಪ್ಸ್ ಆಫ್ ಆಂಗಲ್ಸ್. ಸೊ ಟೈಪ್ಸ್ ಆಫ್ ಆಂಗಲ್ಸ್ ಬಗ್ಗೆ ನೋಡ್ತಾ ಹೋಗಿದ್ವಿ. ಸ್ಟ್ರೇಟ್ ಆಂಗಲ್. ಸೊ ಸ್ಟ್ರೇಟ್ ಆಂಗಲ್ ಇಲ್ಲಿ ನೋಡಿ 0 to 180 ಡಿಗ್ರಿ ಇಸ್ ಕಾಲ್ಡ್ ಸ್ಟ್ರೇಟ್ ಆಂಗಲ್. ಓಕೆನಾ, ಇದು ಒಂದು ಲೈನ್ ಇದೆ ನೋಡಿ ಮಿಡಲ್, ಇದಕ್ಕೆ ನಾವು ಸ್ಟ್ರೇಟ್ ಆಂಗಲ್ ಅಂತ ಅಂತೀವಿ. ಎಕ್ಸಾಕ್ಟ್ 180 ಡಿಗ್ರಿ ಇದ್ರೆ ಮಾತ್ರ ಅದು ನಾವು ಸ್ಟ್ರೇಟ್ ಆಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸ್ಟ್ರೇಟ್ ಆಂಗಲ್ ಆಯಿತು. ಈಗ ರೈಟ್ ಆಂಗಲ್. ನೆಕ್ಸ್ಟ್ ರೈಟ್ ಆಂಗಲ್. ಸೊ 90 ಡಿಗ್ರಿ ಅಂತ ಬಿಟ್ಟಿದ್ದಾರೆ ನೋಡಿ. ಎಲ್ ಶೇಪ್ ಮೀನ್ಸ್ 90 ಡಿಗ್ರಿ. ಸೊ ಎಲ್ ಶೇಪ್ ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಮಾತ್ರ ನಾವು ಅದಕ್ಕೆ ರೈಟ್ ಆಂಗಲ್ ಅಂತ ಅಂತೀವಿ. ಸೊ ಇದು ಕ್ವಾರ್ಟರ್ ಆಫ್ ದ ಸರ್ಕಲ್. ಓಕೆನಾ, ಇದಕ್ಕೆ ನಾವು 90 ಡಿಗ್ರಿ ಅಂತೀವಿ. ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಮಾತ್ರ ಅದು ರೈಟ್ ಆಂಗಲ್. ಸೊ ರೈಟ್ ಆಂಗಲ್ ಆಯಿತು. ಅಕ್ಯೂಟ್ ಆಂಗಲ್. ಸೊ ಅಕ್ಯೂಟ್ ಆಂಗಲ್ ಅಕ್ಯೂಟ್ ಆಂಗಲ್ ಅಂದ್ರೆ ನೋಡಿ, ಬಿಲೋ 90 ಡಿಗ್ರಿ, ಅಬೋವ್ 0 ಡಿಗ್ರಿ. 0 ಡಿಗ್ರಿಕಿನ ಮೇಲೆ 90 ಡಿಗ್ರಿಕಿನ ಒಳಗೆ ಇದ್ರೆ ಅದಕ್ಕೆ ಆ ಆಂಗಲ್ಸ್ಗೆ ನಾವು ಅಕ್ಯೂಟ್ ಆಂಗಲ್ ಅಂತ ಅಂತೀವಿ. ಇದು ಎಕ್ಸಾಕ್ಟ್ ಅಂತಲ್ಲ, ಅಪ್ರಾಕ್ಸಿಮೇಟ್ಲಿ ಆದರೆ 45 ಡಿಗ್ರಿ ಇರ್ಬೋದು. ಸೊ ಇಟ್ ಈಸ್ ಅ ಅಕ್ಯೂಟ್ ಆಂಗಲ್. ನೋಡಿ ಅಕ್ಯೂಟ್ ಆಂಗಲ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 90 ಡಿಗ್ರಿಕಿನ ಕೆಳಗೆ 0 ಡಿಗ್ರಿಕಿನ ಮೇಲೆ ಇದ್ರೆ ನಾವು ಅದಕ್ಕೆ ಅಕ್ಯೂಟ್ ಆಂಗಲ್ ಅಂತ ಅಂತೀವಿ. ಸೊ ಅಕ್ಯೂಟ್ ಆಂಗಲ್ ಗೊತ್ತಾಯ್ತು. ನೆಕ್ಸ್ಟ್ ಆಬ್ಟ್ಯೂಸ್ ಆಂಗಲ್. ಸೊ ಆಬ್ಟ್ಯೂಸ್ ಆಂಗಲ್ಸ್ ಕೂಡ ಈಸಿ. ಸೊ ನೋಡಿ, ಆಬ್ಟ್ಯೂಸ್ ಆಂಗಲ್ ಮೀನ್ಸ್ above 90 ಡಿಗ್ರಿ, ಬಿಲೋ 180 ಡಿಗ್ರಿ ಇಸ್ ಕಾಲ್ಡ್ ಆಬ್ಟ್ಯೂಸ್ ಆಂಗಲ್. ಸೊ ಇದು ಅಪ್ರಾಕ್ಸಿಮೇಟ್ಲಿ ಆದರೆ 135 ಡಿಗ್ರಿ ಇರ್ಬೋದು. 135 ಡಿಗ್ರಿ ಇದ್ದರೆ ಅಥವಾ 90 ಅಬೋವ್ 90 ಬಿಲೋ 180 ಇದ್ದರೆ ಆ ಆ್ಯಂಗಲ್ಸ್ಗೆ ನಾವು ಆಬ್ಟ್ಯೂಸ್ ಆ್ಯಂಗಲ್ ಅಂತ ಅಂತೀವಿ. ಸೊ 180 ಕೆಳಗೆ 90 ಮೇಲೆ ಇದ್ದರೆ ಆ ಬರುವ ಒಂದು ಆ್ಯಂಗಲ್ಸ್ಗೆ ನಾವು ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಆಬ್ಟ್ಯೂಸ್ ಆ್ಯಂಗಲ್ ಆಯಿತು. ರಿಫ್ಲೆಕ್ಸ್ ಆ್ಯಂಗಲ್. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಸೊ ಇದಕ್ಕೆ ನಾವು ರಿಫ್ಲೆಕ್ಸ್ ಆಂಗಲ್ ಅಂತೀವಿ. ಇದು ಅಪ್ರಾಕ್ಸಿಮೇಟ್ಲಿ ಹೇಳೋದಾದ್ರೆ 300 ಇರ್ಬೋದು, 300 ಡಿಗ್ರಿ ಇರ್ಬೋದು. ಸೊ ಇಟ್ ಈಸ್ ಅ ರಿಫ್ಲೆಕ್ಸ್ ಆಂಗಲ್. ಸೊ ಇಲ್ಲಿ ಬಂದಿದಲ್ಲ ಈ ಸ್ಟೇಟು, ಇದಕ್ಕೂ ನಾವು ರಿಫ್ಲೆಕ್ಸ್ ಆಂಗಲ್ ಅಂತಾನೆ ಕರಿತೀವಿ. ರಿಫ್ಲೆಕ್ಸ್ ಆಂಗಲ್ ಅಂದರೆ 180 ಅಬೋವ್ 180 ಬಿಲೋ 360. ಸೊ 180 ಮೇಲಿರುತ್ತೆ, 360 ಒಳಗಡೆ ಇದು ಒಂದು ಆಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಒಂದು ಅರ್ಧ ಸರ್ಕಲಲ್ಲಿ ಫುಲ್ ಬರುವ ಒಂದು ಆ್ಯಂಗಲ್ಸಿಗೆ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೊ, 180 ಮೇಲೆ 360 ಒಳಗೆ ಬರುವ ಒಂದು ಆ್ಯಂಗಲ್ಸಿಗೆ ನಾವು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಅಂತೀವಿ. ಸೊ ಲಾಸ್ಟ್ ಆ್ಯಂಗಲ್ ಕಂಪ್ಲೀಟ್ ಆ್ಯಂಗಲ್. ಸೊ ಕಂಪ್ಲೀಟ್ ಆ್ಯಂಗಲ್. ಸೊ ಒಂದು ಫುಲ್ ಸರ್ಕಲ್ಗೆ ನಾವು ಕಂಪ್ಲೀಟ್ ಆ್ಯಂಗಲ್ ಅಂತೀವಿ. ಕಂಪ್ಲೀಟ್ ಆ್ಯಂಗಲ್ ಮೀನ್ಸ್ 360 ಡಿಗ್ರಿ, ಎಕ್ಸಾಕ್ಟ್ 360 ಡಿಗ್ರಿಗೆ ನಾವು ಕಂಪ್ಲೀಟ್ ಆ್ಯಂಗಲ್ ಅಂತ ಅಂತೀವಿ. ಸೊ ಕಂಪ್ಲೀಟ್ ಆ್ಯಂಗಲ್ ಕೂಡ ನಮಗೆ ಗೊತ್ತಾಯ್ತು. ಸೊ 6 ಆ್ಯಂಗಲ್ಸ್ ಏನು ಅಂತ ನಿಮಗೆ ಗೊತ್ತಾಗಿದೆ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.